ವೈನವಿಯ ನಮಸ್ಕಾರಗಳು. ಹೆಬ್ಬಾಳ ಒಕ್ಕಲಿಗ ಹಿತರಕ್ಷಣಾ ವೇದಿಕೆಯ ಸ್ಥಾಪಕರಾದ ಶ್ರೀ ಗೋವಿಂದೇಗೌಡರು ಹಾಗೂ ಪದಾಧಿಕಾರಿಗಳ ಸಾರಥ್ಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವದ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಹೂಗುಚ್ಛ ಸ್ವೀಕರಿಸಿ ಪರಿಸರ ಸಂರಕ್ಷಣೆಗಾಗಿ ಗಿಡವೊಂದು ನೆಟ್ಟು ನೀರೆರೆದು ದೀಪಜ್ಯೋತಿಯನ್ನು ಬೆಳಗಿಸಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪಾರ್ಚನೆ ಮಾಡಿ ವೇದಿಕೆಯ ಮೇಲೆ ಆಸೀನವಾದ ನಂತರ ಸದಸ್ಯರುಗಳಿಂದ ಕಿರುಭಾಷಣ ಮತ್ತು ಇತಿಹಾಸ ತಜ್ಞರಾದ ಶ್ರೀ ತಲಕಾಡು ಚಿಕ್ಕರಂಗೇಗೌಡರಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಬಗ್ಗೆ ವಿಶೇಷವಾದ ಮಾಹಿತಿ ತಿಳಿದ ನಂತರ ನನ್ನ ಕಿರು ಪರಿಚಯವನ್ನು ಮಾಡಿದ ಶ್ರೀ ಶಿವಕುಮಾರ್ ರವರಿಗೆ ಧನ್ಯವಾದಗಳು. ಇದಾದ ನಂತರ ನನ್ನಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಶತನಾಮಾವಳಿ, ಅತಿಥಿ ಸತ್ಕಾರ ಹಾಗೂ ಭೋಜನ. ತಾವೆಲ್ಲರೂ ಇದನ್ನು ಮುಂಬರುವುದರಲ್ಲಿ ವೀಕ್ಷಿಸಬಹುದಾಗಿದೆ. ವೈನವಿಯವರ ಒಂದು ಕಿರು ಪರಿಚಯವನ್ನ ನಮ್ಮ ಸಂಘದ ಖಜಾಂಚಿಗಳಾದಂಥ ಶ್ರೀ ಶಿವಕುಮಾರ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ವೈನವಿ BC ಅವರ ಪರಿಚಯ ಮಾಡಿಕೊಡೋದು ನನಗೊಂದು ಭಾಗ್ಯವಾಗಿದೆ. ಅಸಾಧಾರಣ ಬಾಲ ಪ್ರತಿಭೆ ಕುಮಾರಿ ವೈನವಿ BC ಸಂಸ್ಕಾರದ ಪ್ರತೀಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತಡಸಿಘಟ್ಟ ಗ್ರಾಮದ ಶ್ರೀಮತಿ ಮೇಘನಾ ಮತ್ತು ಶ್ರೀ ಚನ್ನಮೂರ್ತಿ ಅವರ ಇಬ್ಬರು ಪುತ್ರಿಯರಲ್ಲಿ ಹಿರಿಯವಳಾದ 9 ವರ್ಷದ ಚಿನ್ಮಯೇ ಚಿರಂಜೀವಿನಿ ವೈನವಿ BC ನಮ್ಮ ಸನಾತನ ಧರ್ಮ, ಹಿಂದೂ ಸಂಸ್ಕೃತಿಯ ಅಪ್ಪಟ ಪ್ರತಿಭೆ. ಈ ಬಾಲಕಿ ತನ್ನ 5ನೇ ವಯಸ್ಸಿಗೆ ಶ್ರೀಮದ್ ಭಗವದ್ಗೀತೆಯ ಎಲ್ಲ 18 ಅಧ್ಯಾಯಗಳ 700 ಶ್ಲೋಕಗಳನ್ನು ಸಂಪೂರ್ಣ ಸ್ಪಷ್ಟವಾಗಿ ಕಂಠಸ್ಥ ಮಾಡಿಕೊಂಡಿದ್ದು, ಅದಲ್ಲದೆ ಸನಾತನ ಹಿಂದೂ ಸಂಸ್ಕೃತಿಯ ಇನ್ನಿತರ ಶ್ಲೋಕಗಳು, ಸ್ತೋತ್ರಗಳು, ದೇವರ ನಾಮಗಳನ್ನು ಸಹ ಕಲಿಸಿರುವ ಪರಿಯು ಒಂದು ಸುಗ. ಪ್ರಸ್ತುತ ಬೆಂಗಳೂರು ಮಲ್ಲೇಶ್ವರಂ ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲಿನಲ್ಲಿ 3ನೇ ತರಗತಿ ವಿದ್ಯಾರ್ಥಿನಿ. ಈ ಬಾಲಕಿ ಇಸವಿ 2020ರಿಂದ ಈ ತನಕ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಸಹಿತ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಧಾರ್ಮಿಕ ಮಠ ಮಾನ್ಯಗಳ ವೇದಿಕೆಗಳಲ್ಲಿ ತನ್ನ ಕಲಿಕಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಗಣ್ಯರ ಪ್ರಶಂಸೆಗೆ ಪಾತ್ರರಾಗಿದ್ದಾಳೆ ಎಂಬುದು ಹೆಮ್ಮೆಯ ಸಂಗತಿ. ನವೆಂಬರ್ 8, 2022ರಂದು ಈ ಅಸಾಧಾರಣ ಪ್ರತಿಭೆಯನ್ನು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ನಾವೀನ್ಯತೆ ಹಾಗೂ ತಾರ್ಕತ್ಯನ ವಿಭಾಗದ ಅಡಿ ನಗದು ಮತ್ತು ಪ್ರೋತ್ಸಾಹಧನ ಸಹಿತ ಕೆಳದಿ ಚೆನ್ನಮ್ಮ ಬಾಲ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಜನವರಿ 17, 2022ರಲ್ಲಿ 5 ನಿಮಿಷಗಳಲ್ಲಿ ಭಗವದ್ಗೀತೆಯ 3 ಅಧ್ಯಾಯಗಳ 60 ಶ್ಲೋಕಗಳನ್ನು ಸ್ಫುಟಕವಾಗಿ ಸರವೇಗದಲ್ಲಿ ಸ್ಫಟಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೌರವ ಪಡೆದುಕೊಂಡಿದ್ದಾಳೆ. ಮಾರ್ಚ್ 3, 2022ರಂದು ತನ್ನ ಅದ್ಭುತ ಜ್ಞಾನ ಹಾಗೂ ನೆನಪಿನ ಶಕ್ತಿಯಿಂದ ಹಲವು ರೀತಿಯ ವೈಶಿಷ್ಟ್ಯ ಕಲಿಕಾ ಸಾಮರ್ಥ್ಯಕ್ಕೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆಗೈದಿದ್ದಾಳೆ. 4 ಅಕ್ಟೋಬರ್ 1, 2022 ಭಗವದ್ಗೀತೆಗಾಗಿ, ಅಕ್ಟೋಬರ್ 30, 2022 ಮಗ್ಗಿ ಪುಸ್ತಕಕ್ಕಾಗಿ, ಜೂನ್ 21, 2023 ಯೋಗ, ಈ 3 ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಪುರಸ್ಕಾರಕ್ಕೆ ಭಾಜನರಾಗಿದ್ದಾಳೆ. ಮೈಸೂರಿನ ಅವಧೂತ ದತ್ತಪೀಠ ಶ್ರೀ ಸಚ್ಚಿದಾನಂದ ಆಶ್ರಮ 4 ತಿಂಗಳುಗಳ ಕಾಲ ಭಗವದ್ಗೀತೆಯ ಶ್ಲೋಕಗಳನ್ನು ಕಲಿಯುವವರಿಗಾಗಿ ಹಾಗೂ ಸಂಪೂರ್ಣ ಕಲಿತಾ ಶಿಕ್ಷಣಗಳಿಗೆ ಹಮ್ಮಿಕೊಂಡಿದ್ದ ಆನ್ಲೈನ್ ತರಗತಿಗಳಿಗೆ ಸೇರ್ಪಡೆಗೊಂಡವರಿಗೆ ಏಪ್ರಿಲ್ 30, 2022ರಂದು ನಡೆಸಲಾದ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದು, 2022 ಮೇ 22ರಂದು ಪೂಜ್ಯ ಸ್ವಾಮೀಜಿಯವರ 80ನೇ ಜಯಂತಿ ಸಮಾರಂಭದಲ್ಲಿ ಪ್ರಶಸ್ತಿ ಪತ್ರ ಹಾಗೂ ಚಿನ್ನದ ಪದಕ ಪಡೆದುಕೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಚಾರ. ಕುಮಾರಿ ವೈನವಿ BC ಜನವರಿ 12, 2023ರಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಗ್ರ್ಯಾಂಡ್ ಮಾಸ್ಟರ್ ಗೌರವಕ್ಕೂ ಸಹ ಭಾಜನರಾಗಿದ್ದಾಳೆ. ಮಾರ್ಚ್ 29, 2023ರಲ್ಲಿ ಈ ಅಸಾಧಾರಣ ಪ್ರತಿಭೆಗೆ ಬಾಲ ಪ್ರತಿಭೆ ಎಂದು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಂದಿದೆ. ಜೂನ್ 21, 2023ರಲ್ಲಿ ಇಂಟರ್ನ್ಯಾಷನಲ್ ಆಫ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆಗೈದಿದ್ದಾಳೆ. ವಿಷ್ಣು ಸಹಸ್ರನಾಮ ಪರೀಕ್ಷೆಯಲ್ಲಿ
ಜುಲೈ 2, 2023ರಂದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಪ್ರಮಾಣ ಪತ್ರ ಹಾಗೂ ವಿಷ್ಣು ದೇವರ ಬೆಳ್ಳಿ ವಿಗ್ರಹವನ್ನು ಪಡೆದಿದ್ದಾಳೆ. ಸೆಪ್ಟೆಂಬರ್ 10, 2023 ಶೃಂಗೇರಿಯಲ್ಲಿ ನಡೆದ ಮದ್ಭಗವದ್ಗೀತೆ ಕಂಠಪಾಠ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಗುರುಗಳ ಅನುಗ್ರಹದಿಂದ ಪ್ರಮಾಣ ಪತ್ರ ಹಾಗೂ 21,000 ರು ನಗದು ಪುರಸ್ಕಾರಕ್ಕೆ ಭಾಜನರಾಗಿದ್ದಾಳೆ. ಅಕ್ಟೋಬರ್ 23, 2023ರಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ವತಿಯಿಂದ ಕರ್ನಾಟಕ ಸುವರ್ಣ ಸಿರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾಳೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟರೇಟ್ ಗೌರವ 25/2/2024ರಂದು ಬಂದಿದೆ. ಅಖಂಡ ಭಾರತ ಖಾದಿ ಮಹಾ ಸಂಘಟನಾ ರಿಜಿಸ್ಟರ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿಶ್ವ ಬಾಲ ಚತುರ ಚಾಣಕ್ಯ ಪ್ರಶಸ್ತಿ 23/2/2024ರಂದು ಸಂದಿದೆ. ತನ್ನ ಎಳೆಯ ವಯಸ್ಸಿನಲ್ಲಿ ಅಮೋಘ ಸಾಧನೆಗೈದ ಈ ಬಾಲ ಪ್ರತಿಭೆಯು ಭಾರತ ಹಾಗೂ ಕರ್ನಾಟಕದ ಹೆಮ್ಮೆ ಎಂದು ಹೇಳಿಕೊಳ್ಳುವುದು ನಮಗೆ ಸಂತೋಷವಾಗುತ್ತಿದೆ. ಧನ್ಯವಾದಗಳು. ಕಿರುಪರಿಚಯ ಮಾಡಿಕೊಟ್ಟಂಥ ಖಜಾಂಚಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಬಹುಶಃ ಈಕೆ ದೃಷ್ಟಿಯಲ್ಲಿ ಅದು ಸತ್ಯ ಅಂತ ಅನಿಸುತ್ತೆ. ಸ್ನೇಹಿತರೆ, ಪ್ರಪ್ರಥಮ ಬಾರಿಗೆ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯಿಂದ ಆಯೋಜಿಸಲಾಗಿರ್ತಕ್ಕಂಥ ಈ 515ನೇ ಜಯಂತ್ಯೋತ್ಸವದಲ್ಲಿ ಇನ್ನೊಂದು ವಿಶಿಷ್ಟ ಇದೆ. ಅದೇನು ಅಂತಂದರೆ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದಂತಹ ದೊಡ್ಡೇಗೌಡರೊಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಿಂದ ಬಹುಮಾನ ಕೂಡ ವಿತರಣೆ ಆಗುತ್ತೆ. ಈಗ ತಾವೆಲ್ಲರೂ ಕೇಳಿದಾಗೆ ವಿಷ್ಣು ಸಹಸ್ರನಾಮ ನೀವು ಎಲ್ಲರೂ ಕೇಳಿದ್ದೀವಿ. ಆದರೆ ಕೆಂಪೇಗೌಡರ ಸಹಸ್ರನಾಮವನ್ನು ಹಾಡೋದಕ್ಕೆ ಈ ಪುಟ್ಟ ಪ್ರತಿಭೆ ನಮ್ಮ ಮುಂದೆ ಇದೆ. ಈಗ ಕೆಂಪೇಗೌಡರ ಸಹಸ್ರನಾಮ ಕುಮಾರಿ ವೈನವಿ ಶತನಾಮಾವಳಿ, ಕೆಂಪೇಗೌಡರ ಶತನಾಮಾವಳಿ 100 ಓಕೆ, ಕುಮಾರಿ ವೈನವಿ ನಿಮ್ಮ ಮುಂದೆ ಈಗ. ಕೃಷ್ಣ ಜೈ ಶ್ರೀರಾಮ್. ಈ ದಿನ ಈ ಸುಂದರ ಮುಸ್ಸಂಜೆಯ ಭವ್ಯವಾದ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಹಿತರಕ್ಷಣಾ ವೇದಿಕೆಯಿಂದ ಆಚರಿಸುತ್ತಿರುವ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವದ ಪ್ರಯುಕ್ತ ನಾನು ಮೊಟ್ಟ ಮೊದಲಿಗೆ ತಮಗೆಲ್ಲರಿಗೂ 1510ರಲ್ಲಿ ಜನಿಸಿದ ಯುಗ ಪುರುಷ ದಿವ್ಯ ಚೇತನ ಧರ್ಮಪ್ರಭು ನಾಡದೊರೆ ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಗಣ್ಯಮಾನ್ಯರು ಹಾಗೂ ಸಭಿಕರೆಲ್ಲರಿಗೂ ವೈನವಿ ಬಿಸಿ ಮಾಡುವ ಭಕ್ತಿಪೂರ್ವಕ ಪ್ರಣಾಮಗಳು. ನಾನು ವೈನವಿ ಬಿಸಿ 9 ವರ್ಷ 4ನೇ ತರಗತಿಯ ವಿದ್ಯಾರ್ಥಿನಿ. ಈ ದಿನ ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸುತ್ತಿರುವ ಪ್ರಯುಕ್ತ ಇದೀಗ ನಾನು ಶ್ರೀ ಕೆಂಪೇಗೌಡ ರಾಜವಂಶದ ಶತನಾಮಾವಳಿಯನ್ನು ಹೇಳುತ್ತೇನೆ. ಬೆಂಗಳೂರು ನಿರ್ಮಾಪಕ ನಾಡಪ್ರಭು ಶ್ರೀ ಕೆಂಪೇಗೌಡರ ಶತನಾಮಾವಳಿ. ಬೆಂಗಳೂರು ನಗರ ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕಾಲಭೈರವ ಕುಲದೈವಸ್ಥ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕೆಂಪಮ್ಮ ತಾಯಿ ವರಪ್ರಸಾದ ಪುತ್ರ ರತ್ನ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕುವಳಾಳ ಪುರೋದ್ಭವ ಪುತ್ರ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ನಂದಿಗಿರಿ ಮೂಲ ಕುಲಸ್ಥ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ತಲಕಾಡು ಗಂಗ ಸಾಮ್ರಾಟ್ ವಂಶಸ್ಥ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಸದಾಶಿವ ಗೋತ್ರಸ್ಥ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಅಖಂಡ ಶಿವ ಭಕ್ತ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕಾಂಚೀಪುರ ಎಡಮುಂಜಿ ಪುತ್ತೂರು ಪುರಸ್ಥ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಗಿಡ್ಡೇಗೌಡಯ್ಯರ ಮೊಮ್ಮಗ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಅಮರನಾಯಕ ಶ್ರೀ ಕೆಂಪನಂಜೇಗೌಡಯ್ಯ ಪುತ್ರ ರತ್ನ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಆವತಿರಣ ಭೈರೇಗೌಡಯ್ಯ ವಂಶಸ್ಥ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಯಕ್ಕಟ್ಟಿಗ ಭೈರೇಗೌಡಯ್ಯ ವಂಶಸ್ಥ ನಾಡಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ.
ಕವಿ ಗಂಗಾಧರೇಶ್ವರ ಗುಡಿ ಸ್ಥಾಪನಾ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಬಸವೇಶ್ವರ ಗುಡಿ ಸ್ಥಾಪನಾ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಚನ್ನಿಗರಾಯ ಸ್ವಾಮಿ ಆಲಯ ನಿರ್ಮಾಣ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಬೃಹತ್ ವಿಘ್ನೇಶ್ವರ ಮೂರ್ತಿ ಸ್ಥಾಪನಾ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಹನುಮಂತ ದೇವರ ಗುಡಿ ಸ್ಥಾಪನಾ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಪುರಾಣ ಬೆಂಗಳೂರು ಪುರಾಧೀಶ್ವರ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಯಲಹಂಕ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಸಾಮ್ರಾಟ್ ಶ್ರೀ ಅಚ್ಯುತರಾಯರಿಂದ ದ್ವಾದಶಪುರ ಪುರಸ್ಕೃತ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ವರ್ತೂರು ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಬೇವೂರ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಹಲಸೂರ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ತಲಘಟ್ಟಪುರ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಜಿಗಣಿ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕುಂಬಳಗೋಡು ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕನ್ನೇಳಿ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಬಾಣಾವರ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಹೆಸರಘಟ್ಟ ಪುರಾಧೀಶ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಸಾಮ್ರಾಟ್ ಶ್ರೀ ಅಚ್ಯುತರಾಯರ ಹೆಸರಲ್ಲಿ ಗ್ರಾಮವಂ ಅರ್ಧಾನಂಗೈದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ದೇವಗೋಪುರ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ನ್ಯಾಯ ಗೋಪುರ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ವಣಿಕ ಗೋಪುರ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ದಂಡನ ಗೋಪುರ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಆರೋಗ್ಯ ಗೋಪುರ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ವೃಷಭಾವತಿ ನದಿ ಮೂಲ ಸಂರಕ್ಷಣಾ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಸಹಸ್ರ ತಟಾಕ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀಮಠದ ವೀರಪದೇ ಕುಲಕ್ಕೆ ಹೊಲವಂ ದಾನಂ ನೀಡ ಭೂದಾನಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀರಾಮಗಿರಿ ಶೈಲಾಭಿವೃದ್ಧಿ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀರಾಮಗಿರಿ ಶೈಲದೊಳ್ ಶೈವ ಮಠ ಸ್ಥಾಪನಾ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕುಣಿಗಲಾಧಿಪತಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಚಿಕ್ಕಲಿಂಗರಾಣುವನಿಂದ ಕಪ್ಪವನೊಪ್ಪಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕಸಪಯ್ಯ ನಾಯಕರಿಂದ ಕಪ್ಪವನೊಪ್ಪಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಹಿರಿಯಲಿಂಗರಾಣುವನಿಂದ ಕಪ್ಪವನೊಪ್ಪಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ತಿರುಪತಿ ತಿಮ್ಮಪ್ಪಂಗೆ ಗ್ರಾಮವಂ ಅರ್ಪಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಕಂಚೀವರದ ರಾಜಂಗೆ ಗ್ರಾಮವಂ ಅರ್ಪಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ತ್ಯಾಮಗೊಳ್ಳು ಶ್ರೀ ಚಲುವಸ್ವಾಮಿಗೆ ಸುವರ್ಣವರ ಹಂಗಳನ್ನರ್ಪಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ತ್ಯಾಮಗೊಳ್ಳು ಶ್ರೀ ಚಲುವ ವೆಂಕಟನ ವೈಭವಂ ಮರಳಿ ತತ್ತ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಶಿವಗಂಗೆಯ ಗಂಗಾಧರಂಗೆ ಸಿಂಹದ್ವಾರವಂ ನಿರ್ಮಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಶಿವಗಂಗೆಯ ಗಂಗಾಧರಂಗೆ ಬೃಹತ್ ಘಂಟೆಯಂ ಅರ್ಪಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಶಿವಗಂಗೆಯ ಗಂಗಾಧರ ನಾಲಯಕ್ಕೆ ರಾಯ ಗೋಪುರವಂ ನಿರ್ಮಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಶಿವಗಂಗೆಯ ಗಂಗಾಧರಂಗೆ ತ್ರಿಗ್ರಾಮಗಳಂ ಅರ್ಪಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಶಿವಗಂಗೆಯ ಬೆಟ್ಟದೋಳ್ ಬೃಹತ್ ಬಸವಣ್ಣ ವಿಗ್ರಹಂ ಕೆತ್ತಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಗಂಗಾಧರನ ಶಿವಗಂಗೆಯೋಳ್ ಅರಮನೆಯಂ ನಿರ್ಮಿಸಿಕೊಂಡ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಗಂಗಾಧರನ ಶಿವಗಂಗೆಯೋಳ್ ದೊಡ್ಡ ಜಾರವಂ ನಿರ್ಮಿಸಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಕುಮರ ಹಿರಿಯ ದೇವನ ಮಠಕ್ಕೆ ಗ್ರಾಮವಂ ದಾನಂಗೈದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಯಜುಶ್ಯಾಖಾಧ್ಯಾಯಿ ತಿರುಮಲಯ್ಯಂಗೆ ಭೂದಾನಂಗೈದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಮಾಗಡಿ ಪ್ರಸನ್ನ ಶ್ರೀರಾಮೇಶ್ವರ ಸ್ವಾಮಿಗೆ
ಸೇವೆಯಂಗೈದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಪ್ರಜೆಗಳ ಪಾಲಿನ ಧರ್ಮ ಪ್ರಭು ಬಿರುದಾಂಕಿತರಾದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಪ್ರಜೆಗಳಿಂದ ಧರ್ಮವೀರನೆಂಬ ಬಿರುದಾಂಕಿತ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ರಣಭೂಮಿಯೊಳ್ ಪರಾಕ್ರಮಿಯಾಗಿ ಶತ್ರು ನಿಗ್ರಹಿಸಿ ಬಿರುದಾಂಕಿತರಾದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಗಾವುಂಡ ಕುಲ ವಿಭೂಷಣ ಬಿರುದಾಂಕಿತರಾದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಒಕ್ಕಲಿಗ ವಂಶಭೂಷಣ ಬಿರುದಾಂಕಿತರಾದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಅರಿಗಳಿಗೆ ಗಂಡ ಬೇರುಂಡ ಬಿರುದಾಂಕಿತರಾದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ನಂಬಿದ ಸಾಮ್ರಾಟರ ಸ್ವಾಮಿ ಭಕ್ತ ಬಿರುದಾಂಕಿತರಾದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ನಿಸ್ಸೀಮ ದೈವ ಭಕ್ತ ಬಿರುದಾಂಕಿತರಾದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ದುಂಡು ಮುಖ ನೀಳ ನಾಸಿಕಸ್ಥ ರೂಪದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಎಣ್ಣೆಗೆಂಪು ಬಣ್ಣದ ಹುರಿ ಮೀಸೆಧಾರಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ದುಂಡು ಬೇಟಾಧಾರಿ ತೀಕ್ಷ್ಣ ದೃಷ್ಟಿಪತಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ವಿಭೂತಿ ಪಟ್ಟಾಧಾರಿ ನವರತ್ನ ಮಾಲಾಧಾರಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ವೀರಗಚ್ಚೆ ನಿಲವಂಗಿಧಾರಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಬಿಚ್ಚುಗತ್ತಿ ಗುರಾಣೀಧರ ರಣ ವಿಕ್ರಮ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕಡಲೆಕಾಯಿ ಪರಿಚಯ ರುವಾರಿ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಕರಿಕಷ್ಟ ಸಹಿಷ್ಣು ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಬಸವಣ್ಣ ಗಂಗಾಧರ ದೇಗುಲ ದ್ವೈತಿ ಸುರಂಗ ಮಾರ್ಗ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ವಿಜಯನಗರ ಹಿಂದೂ ಸಾಮ್ರಾಜ್ಯ ಸಂರಕ್ಷಕ ಬಿರುದಾಂಕಿತ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಬಸವಣ್ಣನ ಬಾಯಿಯಿಂದ ಸದಾ ಕಾಲ ಜಲಧಾರೆಯುಕ್ಕುವಂತೆ ಮಾಡಿದ ತಂತ್ರಜ್ಞ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಬೆಂದ ಕಾಳುಂಡ ಪ್ರಚಂಡ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಭೈರವನಾಣ್ಯ ಢಂಕಾಧಿ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಶೈವ ವೈಷ್ಣವ ಲಿಂಗಾಯತ ಪಂಥ ಸಮನ್ವಯಾನುಯಾಯಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ದುರ್ಗಮ ಕಂದಕ ಸಹಿತ ಬೃಹತ್ ಕೋಟೆಯ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಏಕಶಿಲಾ ತ್ರಿಶೂಲ ಡಮರು ದರ್ಪಣ ಛತ್ರಿ ಪತಾಕ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಜಲ ಚಮತ್ಕಾರ ತಟಾಕ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಹಲಸೂರು ಕೆಂಗೇರಿ ಯಲಹಂಕ ಸಂಬೇಗುಪ್ಪ ಕೋಟೆಯ ದ್ವಾರ ನಿರ್ಮಾತೃ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಶ್ರೀ ಸೂರ್ಯದೇವರ ತೇಜಸ್ಸನ್ನು ಮಹಾದೇವರ ಪಾದದ ಬಳಿಗೆ ಕರೆತಂದ ವಿಜ್ಞಾನಿ ನೃಪನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಸರ್ವಜನಾಂಗದ ಶಾಂತಿಯ ದೊರೆ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಓಂ ಶ್ರೀ ಸದಾಕಾಲ ಶ್ರೀ ಶಿವನಾಮ ಸ್ಮರಣೆಯಲ್ಲಿ ತೊಡಗಿದ ಆತ್ಮಾಧಿಪತಿ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಓಂ ಶ್ರೀ ದೀರ್ಘಾಯು ದೃಢಕಾಯವಾಗಿ ಬಾಳಿ ಬದುಕಿದ ನಾಡ ಪ್ರಭು ಶ್ರೀ ಕೆಂಪೇಗೌಡಯ್ಯ ನಮಃ. ಯಥೆ ಶ್ರೀ ಕೆಂಪೇಗೌಡ ರಾಜವಂಶದ ಶತನಾಮಾವಳಿ ಸಂಪೂರ್ಣ. ಓಂ ಶಾಂತಿ ಶಾಂತಿ ಶಾಂತಿ. ನಾಡಪ್ರಭು ಶ್ರೀ ಕೆಂಪೇಗೌಡರಿಗೆ ಜಯವಾಗಲಿ. ಧನ್ಯವಾದಗಳು. ಏನಮ್ಮ ಬರೀ 100 ಹೇಳಿದ್ದ ಹೆಚ್ಚಿಗೆ ಹೇಳ್ದಂಗಿದ್ದಲ್ಲ, ಜಾಸ್ತಿ ಅನ್ನಿಸ್ತಾ ಇತ್ತು. ಎಂಥ ಅದ್ಭುತ ಪ್ರತಿಭೆ. ಇಷ್ಟೊಂದು ಹೆಸರುಗಳನ್ನ ಸಹಸ್ರನಾಮ ಹೇಗೋ ಬಾಯ್ಪಾಠ ಮಾಡ್ಕೊಬೋದು, ಈ ಹೆಸರುಗಳನ್ನ ಹೇಗೆ ಬಾಯ್ಪಾಠ ಮಾಡ್ಕೊಳ್ಳೋದು ನಿಜವಾಗೂ ಅದ್ಭುತ ಅಮ್ಮ. ನಿನ್ನ ಬಿರುದಾಂಕಿತಗಳು ನೋಡ್ತಾ ಇದ್ದಾಗ ಅನ್ಕೊಳ್ತಿದ್ದೆ ಪುಟ್ಟ ಪ್ರತಿಭೆಗೆ ಇಷ್ಟೊಂದು ಬಂದಿದೆಯಲ್ಲ ಅಂತ. ನಿಜವಾಗೂ ಅದನ್ನ ಈಗ ಪ್ರೂವ್ ಮಾಡಿದೆ ನೀನು. ಬಹಳ ಧನ್ಯವಾದಗಳಮ್ಮ. ಕುಮಾರಿ ವೈನವಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ದಯವಿಟ್ಟು. ಮಗು ವೈನವಿ, ಆಕೆ ಕೆಂಪೇಗೌಡರ ವಂಶಸ್ಥರ ಸಹಸ್ರನಾಮಾವಳಿಯನ್ನ ಶತನಾಮಾವಳಿಯನ್ನ ನಾನು ಕರೆಕ್ಟ್ ಮಾಡ್ತೀನಿ, ಶತನಾಮಾವಳಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರಂತರವಾಗಿ ಹೇಳಿದ್ದಾಳೆ. ಅವಳ ಭವಿಷ್ಯ ಇನ್ನೂ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಹಿರಿಯರಾದ ಗೋವಿಂದೇಗೌಡರು ಮತ್ತು ನಮ್ಮ ಅಧ್ಯಕ್ಷರು ರೇಣುಕಾ ಹೆಗಡೆ ಅವರು, ಅಧ್ಯಕ್ಷರು JP ಅವರು ಎಲ್ಲರೂ ಸೇರಿ ಇವರಿಗೆ
ಸನ್ಮಾನವನ್ನ ನೆರವೇರಿಸಬೇಕು ಅಂತ ಸರ್, ಸ್ವಲ್ಪ ಹಾ, ವೈನವಿ ಅವರಿಗೆ ಅಭಿನಂದನೆ ಹಾಗೂ ಸನ್ಮಾನ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಾರಂಭದಿಂದಲೂ ಬಹಳ ಬೇಗನೆ ಬಂದರು. ಇನ್ನೂ ಬಹಳಷ್ಟು ಜನ ಬಂದಿರಲಿಲ್ಲ. ಅವ್ರು ಬಂದು ಕೆಳಗಡೆ ಆಸೀನರಾಗಿದ್ದರು. ನಮ್ಮ ಜೊತೆ ಇಲ್ಲಿವರೆಗೂ ಇದ್ದರು ಹಿರಿಯರು. ಹಾಗೆ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇಲ್ಲಿ ಕನ್ನಡ ಭವನವನ್ನು ಕೂಡ ಕಟ್ಟಿ ನಿಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ. ಸಾಹಿತ್ಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಛಾಪನ್ನು ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಪರವಾಗಿ ಅವರಿಗೂ ಕೂಡ ಒಂದು ಸನ್ಮಾನವನ್ನ ನೆರವೇರಿಸ್ತಾ ಇದ್ದೇವೆ. ದಯಮಾಡಿ ಸ್ವೀಕರಿಸಬೇಕು ಸರ್. ಒಕ್ಕಲಿಗ ಹಿತರಕ್ಷಣಾ ವೇದಿಕೆಯ ಸದಸ್ಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಭೋಜನ ಸವಿದ ಕ್ಷಣ ಸೂಪರ್.